rupees and it's 100. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತಿದ್ದೀನಿ ಇಲ್ಲಿ. ಕನ್ನಡ ಮೂವೀಸ್ ಎಷ್ಟೊಂದು ಶೂಟಿಂಗ್ ಆಗಿದೆ ಗೊತ್ತಾ. ಆ್ಯಂಡ್ ಈವನ್ ಕರ್ನಾಟಕದವ್ರಿಗೆ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ. ಯಾವುದು ಅಂತ ಗೆಸ್ ಮಾಡ್ತಿದ್ದೀರಾ? ಎಸ್, ದಟ್ಸ್ ಕಾಲ್ಡ್ ಊಟಿ. ಊಟಿಲಿದ್ದೀನಿ. ಆ್ಯಂಡ್ ಇವಾಗ ನಾನು ಬಂದಿರೋದು ಬೊಟಾನಿಕಲ್ ಗಾರ್ಡನ್. ಎಲ್ರಿಗೂ ಗೊತ್ತಿರುತ್ತೆ, ಇಟ್ಸ್ ಅ ಫೇಮಸ್ ಪ್ಲೇಸ್. ಹೇಗಿದೆ ಏನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳ್ತೀನಿ, ಬನ್ನಿ. ಇದೇ ಎಂಟ್ರೆನ್ಸಿಂದ ಅಲ್ಲಿ ಹೋಗಿ ಎಂಟ್ರಿ ಟಿಕೆಟ್ ತೊಗೋಬೇಕು. ಎಂಟ್ರಿ ಟಿಕೆಟ್ ಒಬ್ರಿಗೆ 50 ರುಪೀಸ್ ಇದೆ. ಸೊ ನಾವಿಬ್ಬರು ಹೋಗಿದ್ವಿ, 100 ರುಪೀಸ್ ಆಯಿತು. ಸೊ ಎಂಟ್ರಿ ಟಿಕೆಟ್ ತೊಗೊಂಡಾದ್ಮೇಲೆ ಇಲ್ಲಿ ಬಂದು ಚೆಕ್ ಇನ್ ಆಗಬೇಕು, ಒಳಗೆ ಬರಬೇಕು. Meet my ma. Say hi. Hi. ನನ್ನ ಟ್ರಾವೆಲ್ ಪಾರ್ಟ್ನರ್. ಇದು ಸ್ಯಾಟರ್ಡೆ ಬೇರೆ ನಾವು ಬಂದಿರೋದು. ಹೆವಿ ಕ್ರೌಡ್ ಇದೆ, ಆಲ್ಮೋಸ್ಟ್ ಟೂರಿಸ್ಟ್ ಸ್ಪಾಟ್ ಅಲ್ಲ, ಸೊ ಎಲ್ಲರೂ ಇಲ್ಲೇ ಇದ್ದಾರೆ. ಮೇ ಟೈಮಲ್ಲಿ ಇಲ್ಲಿ ಫ್ಲವರ್ ಶೋ ಆಗುತ್ತೆ. ಹೇಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಲಾಲ್ಬಾಗಲ್ಲೆಲ್ಲ ಫ್ಲವರ್ ಶೋ ಆಗುತ್ತೆ, ಅದೇ ಥರ ಫ್ಲವರ್ ಶೋ ಆಗುತ್ತೆ. ಆವಾಗ ಈ ಪ್ಲೇಸಲ್ಲೆಲ್ಲ ಇಟ್ಟಿರ್ತಾರೆ ಫ್ಲವರ್ಸ್ನೆಲ್ಲ. ಆ್ಯಂಡ್ ನಾನು ತೋರಿಸಿದ್ದು ನಿಮಗೆ ಎಂಟ್ರಿ ಫೀಸ್ ಬಂದು ಒಬ್ರಿಗೆ ಪರ್ ಹೆಡ್ 50 ರುಪೀಸ್, 100. ಮಾರ್ನಿಂಗ್ 7 to ಈವ್ನಿಂಗ್ 6 o'clock ವರೆಗೂ ಓಪನ್ ಇರುತ್ತೆ. ಏನು ಫ್ಲವರ್ ಕಲರ್ ನೋಡಿ, ಸ್ನೋಫಾಲ್ ಆದಂಗಿದೆ ಮೇಲೆ. ಫ್ಲವರ್ ಅಲ್ಲ, ಬರೀ ಗಿಡ ಅಷ್ಟೇ. ಈ ಸ್ನೋ ಆದಾಗ ಇರುತ್ತಲ್ಲ ಗಿಡಗಳು, ಆ ಥರ ಕಾಣಿಸ್ತಿದೆಯಲ್ಲ. ಇಟಾಲಿಯನ್ ಗಾರ್ಡನ್ಗೆ ದಾರಿ ಥರ ಹಾಕಿದ್ದಾರೆ ಮೇಲೆ. ಇಟಾಲಿಯನ್ ಗಾರ್ಡನ್ಗೆ ನೋಡೋಣ. ಕಸೋಲಲ್ಲಿತ್ತಲ್ಲ ಆ ಥರ ಇಲ್ವಾ ಮರ? ಮರ ಓಕೆ. ಟೋಟಲ್ 22 acres ಆಫ್ ಲ್ಯಾಂಡ್ ಇದೆಯಂತ ಇಲ್ಲಿ ಗಾರ್ಡನ್. ಕಂಪ್ಲೀಟ್ಲಿ ಗಾರ್ಡನ್ ಇರೋದು 22 acres. ನೋಡಲಿಕ್ಕೆ 1 hour ಬೇಕಂತೆ ಅಷ್ಟೇ. ಬಟ್ ಇಟ್ಸ್ ಸೋ ಹ್ಯೂಜ್, ತುಂಬ ದೊಡ್ಡದಿದೆ. ತುಂಬ ಎನರ್ಜಿ ಇಟ್ಕೊಂಡು ಬರಬೇಕು ಅಷ್ಟೇ. ಆ್ಯಂಡ್ ಇಟ್ಸ್ ನಾಟ್ ಎ ಸೀಸನ್. ಜಾನ್ವರಿ ಫೆಬ್ರವರಿಲೆಲ್ಲ ಸೀಸನ್ ಇರಲ್ಲ. ಏಪ್ರಿಲ್ ಮೇ ಆಗ್ತಿದ್ದಂಗೆ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಹೆರಿಟೇಜ್ ಬಿಲ್ಡಿಂಗ್. ಓಕೆ, ದಿಸ್ ಇಸ್ ದ ಎಂಡಿಂಗ್. ಎಕ್ಸಿಟ್ ಎಲ್ಲ ಇದೆ, ಹೊರಗೆ ಹೋಗಬೇಕು. ಎಂಟ್ರಿ ಏನು ನಾವು ತೊಗೊಂಡ್ವಿ ಅಲ್ಲೇ ಎಕ್ಸಿಟ್ ಕೂಡ ಇದೆ, ಹಾಗೆ ಹೋಗಬೇಕು. ಹೊರಗಡೆ ಶಾಪಿಂಗ್ ಸೆಂಟರ್ಸ್ ಇದೆ, ಬನ್ನಿ ನೋಡೋಣ. ನೀವೀಗ ಫ್ಲವರ್ ನೋಡ್ತಿದ್ದೀರಲ್ಲ, ನಾವು ಚಿಕ್ಕವರಿದ್ದಾಗ ಅಲ್ಲಿ ಮನೆ ಹತ್ರ ಎಲ್ಲ ನಾನು ತೋರಿಸ್ತೀನಿ. ಈಗ ಹೋದಾಗ್ಲೂ ಅದು 1 year ಆದರೂ ಒಣಗಲ್ಲ.
ಇದು ಬಿಟ್ಟೇ ಮಾರ್ಕೆಟ್ ಏರಿಯಾ ಇದೆ, ಟಿಬೆಟಿಯನ್ ಮಾರ್ಕೆಟ್ ಅಂತ. ದಿಸ್ ಈಸ್ ಟಿಬೆಟಿಯನ್ ಶಾಪಿಂಗ್ ಸೆಂಟರ್. ಎಲ್ಲ ಟಿಬೆಟಿಯನ್ ಶಾಪ್ ಮಾಡ್ತಾರೆ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಕಲೆಕ್ಷನ್ಸ್ ಸ್ವೆಟರ್ಸ್ಗೆ ಸಿಗುತ್ತೆ ಇಲ್ಲಿ. ನಿಮಗೆ ಯಾವ ಥರ ಬೇಕು, ಟ್ರೆಂಡಿ ಆಗಿರೋದು. ಕ್ವಾಲಿಟೀಸ್ ಏನೋ ಚೆನ್ನಾಗಿರುತ್ತೆ ಆ್ಯಂಡ್ ಕಲೆಕ್ಷನ್ಸು ಚೆನ್ನಾಗಿರುತ್ತೆ. ಬಟ್ ಟೂರಿಸ್ಟ್ ಪ್ಲೇಸಸ್ ಅಲ್ವಾ, ತುಂಬ ಕಾಸ್ಟ್ಲಿ ಇರುತ್ತೆ. ಬಾರ್ಗೇನಿಂಗು ಇಲ್ಲ, ಫಿಕ್ಸೆಡ್ ರೇಟು. ಅವ್ರು ಏನು ಹೇಳ್ತಾರೆ ಅದೇ ರೇಟ್ ತೊಗೋಬೇಕು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಆ್ಯಂಡ್ ನಾವು ರೆಗ್ಯುಲರಾಗಿ ಹೋಗೋ ಇನ್ನೊಂದು ಶಾಪ್ ಇದೆ, ಅಲ್ಲಿಗೆ ಹೋಗಿ ನೋಡೋಣ. 1200 ಇದು ಸ್ಟ್ರೀಟ್ ಶಾಪಿಂಗ್. ಇಲ್ಲಿ ಅಷ್ಟು ವೆರೈಟೀಸ್ ಇರಲ್ಲ. ಪ್ರೈಸಸ್ ಪೊಟ್ಯಾಟೊ ಟ್ವಿಸ್ಟರ್ ಮಾಡ್ತಿದ್ದಾರೆ. ಪ್ರೈಸಸ್ ಓಕೆ, ಬಟ್ ಟಿಬೆಟಿಯನ್ ಮಾರ್ಕೆಟ್ ಅಷ್ಟು ಕಾಸ್ಟ್ಲಿ ಇಲ್ಲ, ಬಟ್ ಕ್ವಾಲಿಟಿ ಅಷ್ಟಿರಲ್ಲ. ಇದು ಇವಾಗ ನೋಡ್ತಿರೋದು ನೀವು ಊಟಿದು ಸ್ಟೇಡಿಯಂ. ಊಟಿ ಚಾಕ್ಲೇಟ್ಸ್ ಕೇಳಿರ್ತೀರ ಅಲ್ವಾ ನೀವು? ಸೊ ಇದೇನೆ. ಸೊ ಅಲ್ಲಿ ಗಾರ್ಡನ್, ಇಲ್ಲಿ ಮುಂದೆ ಬಂದರೆ ಸಿಟಿ ಸೆಂಟರ್ ಹೋಗ್ತೀವಿ. ಇದು ಗಾರ್ಡನ್ ರೋಡ್ ಆದರೆ ಈ ಕಡೆ ಬಂದರೆ ಸಿಟಿ ಸೆಂಟರ್. ಸ್ಟ್ರೀಟ್ ಫುಡ್ಸ್ ಈ ಥರ ಇರುತ್ತೆ. ಎರಡು ಸೇಮ್ ಅಲ್ಲ ಕಲರ್ ಅದ್ರ ಜೊತೆ ಇಲ್ಲಿ ಆಲ್ಮೋಸ್ಟ್ ಬಿಲ್ಡಿಂಗ್ಸ್ಗಳು ನೋಡಿ ಬ್ರಿಟಿಷ್ ಕನ್ಸ್ಟ್ರಕ್ಷನ್ಸ್ ಇರುತ್ತೆ. KFC ಇದೆ. ಊಟಿ ಆಲ್ಸೋ ಫೇಮಸ್ ಫಾರ್ ವೆಜಿಟೇಬಲ್ಸ್, ಫ್ರೂಟ್ಸಿಗೆ. ಸೊ ಅದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಪುಟ್ಟು ಪೊಟ್ಯಾಟೋಸು. ಸೊ ಇಷ್ಟೆಲ್ಲ ಮುಗಿಸಿ ನಾವು ನಮ್ಮ ಅಜ್ಜಿ ಮನೆಗೆ ವಾಪಸ್ ಆದ್ವಿ. ಅಲ್ಲಿಂದ ಒಂದು 10 to 15 ಕಿಲೋಮೀಟರ್ಸ್ ಒಳಗೆ ಬರಬೇಕಷ್ಟೆ. ಸೊ ಇನ್ನಿಕ್ಕಿದ ನಾಳೆ ವೀಡಿಯೋಸ್ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಹೀಗೆ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.